పెట్టుబడి చీరల నుండి పెళ్లి పట్టు చీరల వరకు అన్ని కూడా హోల్సేల్ ధరల్లో కావాలంటే ఒకసారి తప్పకుండా ఈ షాప్ ని విజిట్ చేయండి. షాప్ నేమ్ వచ్చేసి పీవీఆర్ సిల్క్. ఈ షాప్ వచ్చేసి చింతామణి అండి. చిక్బల్ కంచిపట్టు చీరలు జస్ట్ 5500 నుండే స్టార్ట్ అవుతాయండి. వీళ్లే ఓన్ మ్యానుఫ్యాక్చరర్స్ కాబట్టి మీకు బయట కన్నా కూడా ఇక్కడ చాలా తక్కువ ధరలకే కంచిపట్టు చీరలు దొరుకుతాయి. కంచిపట్టు చీరలే కాకుండా ధర్మవరం పట్టు, ఇక్కత్తు పట్టు, మైసూర్ సిల్క్ శారీస్, క్రేప్ సిల్క్ శారీస్. ಅಭಿವೃದ್ಧಿಯ ಮೊದಲ ಆದ್ಯತೆ ಚಲ್ದಿಗಾನಹಳ್ಳಿ ಗ್ರಾಮ ಪಂಚಾಯಿತಿ ಸಭಾಂಗಣದಲ್ಲಿ 2024-25ನೇ ಸಾಲಿನ ಹಾಗೂ 2023-24ನೇ ಸಾಲಿನ ಮಹಾತ್ಮ ಗಾಂಧಿ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತ್ರಿಯ ಹಾಗೂ 15ನೇ ಹಣಕಾಸು ಯೋಜನೆ ಅನುದಾನದ ಬಗ್ಗೆ ಈ ದಿನ ಕಾರ್ಯಕ್ರಮ ಸಾಮಾಜಿಕ ಪರಿಶೋಧನೆ ಗ್ರಾಮ ಸಭೆ ಕಾರ್ಯಕ್ರಮದಲ್ಲಿ ಗೌರವಾನ್ವಿತ ಗ್ರಾಮ ಪಂಚಾಯಿತಿ ಅಧ್ಯಕ್ಷರು ಸಿಎನ್ ಶ್ರೀನಿವಾಸ್ ಅವರು, ನೋಡಲ್ ಅಧಿಕಾರಿಗಳು, ತಾಲೂಕಾ ಕಾರ್ಯಕ್ರಮ ವ್ಯವಸ್ಥಾಪಕರು ವಿ ಶ್ರೀನಿವಾಸ್ ಅವರು, ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳು ಕೆ ಜಗದೀಶ್ ಕುಮಾರ್, ಈ ಸಭೆಗೆ ಬಂದಿರುವ ಜನಪ್ರತಿನಿಧಿಗಳ ಗೌರವಾನ್ವಿತ ಗ್ರಾಮ ಪಂಚಾಯಿತಿಯ ಸದಸ್ಯರುಗಳು ಹಾಗೂ ಸಿಬ್ಬಂದಿ ವರ್ಗದವರು, ಗ್ರಾಮದ ಜನಸಾಮಾನ್ಯರ ಸಮ್ಮುಖದಲ್ಲಿ ಕಾರ್ಯಕ್ರಮ ಬಹಳ ವಿಜೃಂಭಣೆಯಿಂದ ನೆರವೇರಿಸಲಾಯಿತು. ಈ ಸಂದರ್ಭದಲ್ಲಿ ಗೌರವಾನ್ವಿತ ಸಮಾಜ ಸೇವಕರು ಜನಸಾಮಾನ್ಯರ ಅಭಿವೃದ್ಧಿಯ ಬಗ್ಗೆ ವಿಶ್ವಾಸ ಗಳಿಸಿದ ಅಧ್ಯಕ್ಷರು ಶ್ರೀನಿವಾಸ್ ರವರು ಮಾತನಾಡಿ, ಸರ್ಕಾರದ ಆದೇಶದಂತೆ ಈ ದಿನ ಗ್ರಾಮ ಪಂಚಾಯಿತಿಯಲ್ಲಿ ಎಲ್ಲ ಕಾಮಗಾರಿಗಳ ಪರಿಶೋಧನಾ ಕಾರ್ಯಕ್ರಮ ಸಾಮಾಜಿಕ ಪರಿಶೋಧನಾ ತಂಡದ ವತಿಯಿಂದ ಸುಮಾರು 10 ದಿನಗಳ ಎಲ್ಲ ಕಾಮಗಾರಿಗಳು ಪಂಚಾಯಿತಿ ವ್ಯಾಪ್ತಿಯ ಎಲ್ಲ ಗ್ರಾಮಗಳ ಕಾಮಗಾರಿಗಳ ಬಗ್ಗೆ ಪರಿಶೋಧನೆ ಮಾಡಿ ಈ ಸಭೆಯಲ್ಲಿ ಎಲ್ಲರ ಸಮ್ಮುಖದಲ್ಲಿ ಲೆಕ್ಕ ಪರಿಶೋಧನೆ ವಿಚಾರದಲ್ಲಿ ಯಶಸ್ಸು ಆಗಿದೆ. ಯಾವುದೇ ರೀತಿಯ ಲೋಪದೋಷಗಳು ಇಲ್ಲ, ಸಮರ್ಪಕವಾಗಿದೆ ಎಂಬುದಾಗಿ ಅಧಿಕಾರಿಗಳು ತಿಳಿಸಿದರು. ಕೆಲವೊಂದು ಜಿಲ್ಲಾ ಪಂಚಾಯಿತಿ ವ್ಯಾಪ್ತಿಗೆ ಸಂಬಂಧಪಟ್ಟ ಲೋಪದೋಷಗಳು ಬಂದಿರುವುದು ತತ್ಕ್ಷಣ ಸರಿಪಡಿಸುವುದಾಗಿ ಸೂಚನೆ ನೀಡಿದ್ದೇನೆ ಎಂಬುದಾಗಿ ತಿಳಿಸಿದರು. ಈ ಸಂದರ್ಭದಲ್ಲಿ ಸಕ್ರಿಯ ತಾಲೂಕು ಕಾರ್ಯಕ್ರಮ ವ್ಯವಸ್ಥಾಪಕರು ಶ್ರೀನಿವಾಸ್ ಅವರು ಮಾತನಾಡಿ, 23-24ನೇ ಯೋಜನೆಯ 15 ಹಣಕಾಸು ಸೋಷಿಯಲ್ ಆಡಿಟ್ ಮಾಡಿರುವುದು ಸಾರ್ವಜನಿಕರ ಅಭಿವೃದ್ಧಿಗೆ ಸರ್ಕಾರದ ಅನುದಾನಗಳು ಸದ್ಬಳಕೆ ಆಗಬೇಕು ಎಂಬ ಮೂಲ ಉದ್ದೇಶದಿಂದ ನಮ್ಮ ತಂಡದವರು ಸುಮಾರು 9 ದಿನಗಳ ಎಲ್ಲ ಕಾಮಗಾರಿಗಳ ಪರಿಶೀಲನೆ ಮಾಡಿ ಹಾಗೂ ಎಲ್ಲ ರೀತಿಯ ದಾಖಲೆಗಳನ್ನು ಪರಿಶೀಲಿಸಿ ಈ ದಿನ ಕೊನೆಯ ದಿನ ಎಲ್ಲರ ಅಧ್ಯಕ್ಷರು, ಉಪಾಧ್ಯಕ್ಷರು, ಸದಸ್ಯರು ಸಾರ್ವಜನಿಕರ ಸಮ್ಮುಖದಲ್ಲಿ ಸಭೆಯ ತೀರ್ಮಾನದಂತೆ ಸೂಚನೆ ಮಾಡಿದ್ದೇವೆ. ನಮ್ಮ ಉದ್ದೇಶ ಪರಿಶೀಲನೆ ಕಾರ್ಯಕ್ರಮ, ನಮ್ಮ ತಂಡದವರ ಭೌತಿಕ ಸ್ಥಿತಿ ವಿಚಾರ ಚರ್ಚೆ, ನರೇಗಾ ಯೋಜನೆ ಚರ್ಚೆ, ಪ್ರತಿ ಗ್ರಾಮಗಳಲ್ಲೂ ಸಹ ನಮ್ಮ ತಂಡದವರು ಪರಿಶೀಲನೆ ಮಾಡಿದ್ದು ಅಲ್ಲಿನ ದಾಖಲೆಗಳ ಬಗ್ಗೆ ಚರ್ಚೆ ಮಾಡಿದ್ದು ತದನಂತರ ಎಲ್ಲ ರೀತಿಯ ವಿಚಾರಗಳನ್ನು ತಿಳಿಸಿದ್ದೇವೆ. ಈ ಸಂದರ್ಭದಲ್ಲಿ ಪಿಡಿಒ ಜಗದೀಶ್ ಕುಮಾರ್ ಅವರು ಮಾತನಾಡಿ, ಗ್ರಾಮ ಪಂಚಾಯಿತಿ 2023-24ನೇ ಸಾಲಿನ 15ನೇ ಹಣಕಾಸು ಸಾಮಾಜಿಕ ಪರಿಶೋಧನಾ ಗ್ರಾಮ ಸಭೆಯ ಕಾಮಗಾರಿಗಳ ವೀಕ್ಷಣೆ, ಇಲ್ಲಿನ ಲೋಪದೋಷಗಳ ಮಂಡಿಸುವ ಬಗ್ಗೆ ಚರ್ಚೆ, ಹೀಗೆ ಹಲವಾರು ವಿಚಾರಗಳ ಸಭೆಯ ಎಲ್ಲರ ಸಹಭಾಗಿತ್ವದಲ್ಲಿ ಕಾರ್ಯಕ್ರಮ ನೆರವೇರಿಸಲಾಯಿತು ಹಾಗೂ ಈ ದಿನ ಸಭೆಯ ಎಲ್ಲರ ಸಮ್ಮುಖದಲ್ಲಿ ಸುಸೂತ್ರವಾಗಿ ಯಶಸ್ಸು ಗಳಿಸಲಾಯಿತು. ಈ ಸಭೆಗೆ ಬಂದಿರುವ ಎಲ್ಲರಿಗೂ ಪಂಚಾಯಿತಿ ವತಿಯಿಂದ ಕೃತಜ್ಞತೆಗಳನ್ನು ವ್ಯಕ್ತಪಡಿಸಿದರು. ಒಟ್ಟಾರೆ ಮುಚ್ಚಿಟ್ಟರೆ ಚಂದಗಾನಹಳ್ಳಿ ಗ್ರಾಮ ಪಂಚಾಯತಿ ಅಧ್ಯಕ್ಷ ಶ್ರೀನಿವಾಸ್ ಅಂತ ನಾನು ಈ ದಿನ 8-18-7-24 ಈ 10 ದಿವಸಗಳ ಕಾಲ ಲೆಕ್ಕ ಪರಿಶೋಧನೆ ಮಾಡಿದ ಎಲ್ಲ ಸಿಬ್ಬಂದಿ ಹಾಗೂ ಪಂಚಾಯಿತಿ ಸಿಬ್ಬಂದಿ ಹಾಗೂ ಇಲ್ಲಿ ಸೇರಿರುವ ಎಲ್ಲರಿಗೂ ನಮಸ್ಕಾರ ಹೇಳ್ತಾ, ಒಳ್ಳೆ ಕಾಮಗಾರಿಗಳು ಪರಿಶೋಧನೆ ಮಾಡಿ ಪರಿಶೋಧನೆಯಲ್ಲಿ ಲೋಪದೋಷಗಳು ಜಾಸ್ತಿ ಕಂಡು ಬಂದಿರುವುದಿಲ್ಲ. ಕಾಮಗಾರಿಗಳು ಚೆನ್ನಾಗಿ ನಡೆದಿದೆ. ಯಾವುದೇ ಥರ ಹಳ್ಳಿಗಳಲ್ಲಿ ಯಾವುದೇ ಕಂಪ್ಲೇಂಟ್ ಇಲ್ಲ. ಸಣ್ಣ ಪಟ್ಟ ಲೋಪದೋಷಗಳಿಗೂ ಸರಿಪಡಿಸ್ಕೊಳ್ಳೋಕ್ಕೆ ಈಗ ಸೂಚನೆ ಮಾಡಿದ್ದೇವೆ.
ಈ ಲೆಕ್ಕ ಪರಿಶೋಧನೆ ಚೆನ್ನಾಗಿ ಮಾಡಿದ್ದಾರೆ, ಎಲ್ಲ ಹಳ್ಳಿಗಳು ಇದಿದೆ. ಈ ದಿನ ಸಾಮಾಜಿಕ ಪಂಚಾಯಿತಿ ಒಂದು ಅಧಿಕಾರ ಅವಧಿಯಲ್ಲಿ ಸಭೆ ಮಾಡಿದ್ದಾರೆ. ಈಗಾಗಲೇ ಹಿಂದೆ ನಡೆದಂತ ಕೆಲವೊಂದು ದೃಶ್ಯ ಪ್ರಕರಣಗಳು ಎಲ್ಪಿ ಆಗಲಿ ಟಿಪ್ ಆಗಲಿ ಈ ಆ ಒಂದು ವರದಿಗೆ ತಾವು ಯಾವ ರೀತಿ ಸಭೆಯಲ್ಲಿ ನಿಮ್ಮ ಒಂದು ಸಮರ್ಥನೆ ನೀಡ್ತೀವಿ? ನಮ್ಮ ಗ್ರಾಮ ಪಂಚಾಯತಿ 15ನೇ ಹಣಕಾಸು 1ನೇ ಹಣಕಾಸಲ್ಲಿ ಏನೇನು ಕಾಮ ಎಲ್ಲ ಕ್ಲಿಯರ್ ಆಗಿದೆ, ಯಾವುದೇ ತರಹ ಲೋಪದೋಷಗಳಿಲ್ಲ. ಜಿಲ್ಲಾ ಪಂಚಾಯತ್ ಸ್ವಲ್ಪ ಲೋಪದೋಷಗಳಿದೆ, ಅದು ಸರಿಪಡಿಸ್ತಾರೆ. ಏನ್ ಮಾಡ್ತೀವಿ ಅಂದ್ರೆ ಸರ್ಕಾರ ಏನ್ ಮಾಡಿದೆ ಅಂದ್ರೆ ಸಾಮಾಜಿಕ ಪರಿಷತ್ ನಿರ್ದೇಶನಾಲಯ ಇದೆ. ಈ ನಿರ್ದೇಶನಾಲಯದಿಂದ ನಾವು ನಮ್ಮೊಂದು ತಂಡ ಮಾಡಿರ್ತಾರೆ. ನಾವು ಪ್ರತಿ ಗ್ರಾಮದಲ್ಲೂ ಸಹ ಏನು ಬೆನಿಫಿಷರಿಗಳೇನಿದ್ದಾರೆ ಕಟ್ಟಕಡೆ ವ್ಯಕ್ತಿಗಳಿಗೆ ಯೋಜನೆ ತಲುಪಿದೆ ಇಲ್ಲ ಅನ್ನೋದನ್ನ ಪರಿಶೀಲನೆಗೋಸ್ಕರ ನಮ್ಮ ತಂಡ ಹೋಗಿ ಪರಿಶೀಲನೆ ಮಾಡ್ತಾರೆ. ಮತ್ತೆ ನಮ್ಗೇನು ಆ ಒಂದು ಪರಿಶೀಲನೆ ಮಾಡಿರುವಂತ ರೀತಿ ಮತ್ತೆ ವಿಧಾನಗಳು ಮತ್ತೆ ಅಲ್ಲಿರುವಂತಹ ದಾಖಲೆಗಳು ಇದು ಕರೆಕ್ಟ್ ಆಗಿದೆಯಾ ಇಲ್ವೋ ಅನ್ನೋದನ್ನ ನಾವು ದಾಖಲೆಗಳ ಪರಿಶೀಲನೆಯಿಂದ ಅದನ್ನು ಖಾತ್ರಿಪಡಿಸಿಕೊಂಡು ಕೊನೆಯಲ್ಲಿ ಒಂದು ಸಭೆ ಇಟ್ಟು ಅದರಲ್ಲಿ ಚರ್ಚೆ ಮಾಡ್ತೀವಿ. ಮತ್ತೆ ಉದ್ಯೋಗ ಚೀಟಿಗಳಲ್ಲಿ 100% ಉದ್ಯೋಗ ಚೀಟಿಗಳನ್ನು ಪರಿಶೀಲನೆ ಮಾಡಿದ್ದೀವಿ. ಮತ್ತೆ ನಾವು ಬೀದಿ ನಾಟಕ ಮತ್ತೆ ಏನು ಮನೆ ಭೇಟಿ ಮತ್ತೆ ಸ್ವಚ್ಛವಾಹಿನಿಯಲ್ಲಿ ಪ್ರಚಾರ ಮಾಡಿ ಅವ್ರಿಗೆಲ್ಲ ಸಾರ್ವಜನಿಕರಿಗೆ ಮಾಹಿತಿ ಕೊಟ್ಟು ಇವತ್ತು ಈ ಒಂದು ಸಭೆನಲ್ಲಿ ಇಟ್ಟು ನಮ್ಮ ಕಡೆಯಿಂದ ಏನು ಸಾರ್ವಜನಿಕರಿಂದ ಆಕ್ಷೇಪಣೆಗಳನ್ನು ಬಗೆಹರಿಸಿಕೊಟ್ಟಿದ್ದೀವಿ. ಮತ್ತೆ ಸೋಷಿಯಲ್ ಆಡಿಟ್ ಅಲ್ಲಿ ಏನು ಫೈಂಡಿಂಗ್ಸ್ ಬಂದಿದೆ ನಮ್ಮ ತಂಡದವರು ಏನು ಪರಿಶೀಲನೆ ಮಾಡಿದ್ದಾರೆ ಅದನ್ನ ಸಭೆಯ ಸಮ್ಮುಖದಲ್ಲಿ ಚರ್ಚೆ ಮಾಡಿ ತೀರ್ಮಾನ ಮಾಡಲಾಯಿತು. ಕೆಲವೊಂದು ಪ್ರಕರಣಗಳನ್ನ ಸಭೆಯಲ್ಲಿ ಚರ್ಚೆ ಮಾಡಿ ಕೈ ಬಿಟ್ಟಿರುವಂತದ್ದು ಮತ್ತೆ ಕೆಲವು ಪ್ರಕರಣಗಳನ್ನು ಉಸುಲಾತಿಗೆ ಸಜೆಷನ್ ಮಾಡಿದ್ದೀವಿ. ಸಭೆ ತೀರ್ಮಾನ ತಗೊಂಡಿದೆ, ಅದನ್ನ ನಾವು ಸಜೆಷನ್ ಮಾಡಿಲ್ಲ, ಸಭೆ ತೀರ್ಮಾನ ತಗೊಂಡು ಅದನ್ನ ಮುಂದಿನ ಕ್ರಮಕ್ಕಾಗಿ ನಾವು ಕಳಿಸ್ಕೊಟ್ಟಿದ್ವಿ. ಸರ್ಕಾರದ ಆದೇಶದಿಂದ ಚಂದ್ರಗಿರಿನಲ್ಲಿ ಈ ಒಂದು ಸಾಮಾಜಿಕ ಪರಿಶೋಧನಾ ಒಂದು ತಂಡ ಆಡಿಟ್ ಇಟ್ಕೊಂಡಿದ್ದಾರಲ್ಲ, ಒಂದು ಅಧ್ಯಕ್ಷರು ಉಪಾಧ್ಯಕ್ಷರು ಎಲ್ಲ ಸದಸ್ಯರು ಪಂಚಾಯತ್ ಅಭಿವೃದ್ಧಿಗಾರರು ಈ ಒಂದು ಸಹಭಾಗಿತ್ವದಲ್ಲಿ ಎಲ್ಲ ಗ್ರಾಮಗಳ ಕಾಮಗಾರಿಗಳ ಬಗ್ಗೆ ನಿಮ್ಮ ತಂಡದವರು ಯಾವ ರೀತಿ ಪರಿಶ್ರಮ ಮಾಡಿ ಸಮರ್ಪಕವಾಗಿ ಒಂದು ವರದಿಯನ್ನು ಸಲ್ಲಿಸಿ ಆ ಒಂದು ಸಬಲೀಕರಣಕ್ಕೆ ಒಂದು ವ್ಯವಸ್ಥೆ ಮಾಡಿದ್ದೀವಿ. ಸರ್, ನಮ್ದು ಉದ್ದೇಶ ಏನಂದ್ರೆ ಸೋಷಿಯಲ್ ಆಡಿಟ್ ಮಾಡುವಂತ ಉದ್ದೇಶ ನಿಮಗೆ ಈಗಾಗಲೇ ಎಲ್ಲರೂ ಗೊತ್ತಾಗಿದೆ. ಸುಮಾರು ನಾವು ಒಂದು 10 ವರ್ಷಗಳಿಂದ ನಾವು ಪರಿಶೀಲನೆ ಮಾಡಿದ್ವಿ. ಸಾಕಷ್ಟು ಯೋಜನೆಗಳನ್ನ ನಾವು ಈ ಒಂದು ಸಾಮಾಜಿಕ ಪರಿಶೋಧನೆ ಮಾಡಿದ್ವಿ. ಈ ಒಂದು ಯೋಜನೆಯಲ್ಲಿ ನಾವು ಸುಮಾರು ನಮ್ಮ ಒಂದು ತಂಡ ಏನಿದೆ 10 ಜನ ತಂಡ ಇದೆ. 10 ಜನ ತಂಡದಲ್ಲಿ ಏನ್ ಮಾಡ್ತೀವಿ ಅಂದ್ರೆ ಒಬ್ಬೊಬ್ರಿಗೊಂದೊಂದು ಜವಾಬ್ದಾರಿ ಮಾಡಿ ಈಗ ನಾವು ಸಮಗ್ರ ಶಿಕ್ಷಣಕ್ಕೆ ಸಂಬಂಧಪಟ್ಟಂಗೆ ಕೆಲವೊಂದು ಎಲ್ಲಾ ಶಾಲೆಗಳನ್ನು ಹೋಗಿ ಅಲ್ಲಿ ಭೌತಿಕ ಸ್ಥಿತಿಗತಿಗಳನ್ನು ನಾವು ಅಧ್ಯಯನ ಮಾಡಿದ್ದೀವಿ. ಮತ್ತೆ ಅಲ್ಲಿ ಶಾಲೆಯ ವಾತಾವರಣ, ಮಕ್ಕಳ ಕಲಿಕೆ ವಿಧಾನಗಳನ್ನು ನಾವು ಅಬ್ಸರ್ವೇಷನ್ ಮಾಡಿದ್ವಿ. ಅದನ್ನ ಇವತ್ತು ಸಭೆಯಲ್ಲಿ ಚರ್ಚೆ ಮಾಡಿದ್ವಿ. ಮತ್ತೆ ನರೇಗಾ ಯೋಜನೆ ಇದೆಯಲ್ಲ, ನರೇಗಾ ಯೋಜನೆ ಇದು ಬೃಹತ್ ಯೋಜನೆ. ಇದನ್ನ ಪರಿಶೀಲನೆ ಮಾಡಿ ಇಷ್ಟು ಅನುಕೂಲ ಮಾಡಿಕೊಡ್ತಾ ಇದೆಯಾ ಅಂತ ಹೇಳ್ಬಿಟ್ಟು ಆ ಮಕ್ಕಳನ್ನು ನಾವು ಮಾಹಿತಿ ತಗೊಂಡ್ವಿ. ಮಕ್ಕಳಿಂದ ಏನಾದ್ರೂ ಸಮಸ್ಯೆಗಳಿದೆಯಾ, ಚಂದ್ರಗಾನಹಳ್ಳಿ ಗ್ರಾಮ ಪಂಚಾಯತಿಯ 2024-25ನೇ ಸಾಲಿನ 23-24ನೇ ಸಾಲಿನ ಮಹಾತ್ಮ ಗಾಂಧಿ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತ್ರಿ ಯೋಜನೆಯ ಹಾಗೂ 15ನೇ ಹಣಕಾಸು ಯೋಜನೆಯ ಸಾಮಾಜಿಕ ಪರಿಶೋಧನಾ ಗ್ರಾಮ ಸಭೆಯನ್ನು ಈ ದಿನ ಗ್ರಾಮ ಪಂಚಾಯತಿ ಅಧ್ಯಕ್ಷರಾದಂತಹ ಶ್ರೀನಿವಾಸ್ ಅವರ ಅಧ್ಯಕ್ಷತೆಯಲ್ಲಿ ಹಮ್ಮಿಕೊಳ್ಳಲಾಯಿತು. ಸದರಿ ಸಭೆಯಲ್ಲಿ 23-24ನೇ ಸಾಲಿನ ಮಹಾತ್ಮ ಗಾಂಧಿ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತ್ರಿ ಯೋಜನೆಯ ಒಂದು ವರ್ಷದಲ್ಲಿ ನಡೆದ ಕಾಮಗಾರಿಗಳ ಪ್ರಗತಿ ಹಾಗೂ ಸ್ಥಳಗಳಲ್ಲಿ ಕಾಮಗಾರಿಗಳ ವೀಕ್ಷಣೆ, ಅದರಲ್ಲಿ ಸಿಕ್ಕಿರುವಂಥ ಲೋಪದೋಷಗಳೇನಾದರೂ ಇದ್ರೆ ಅದನ್ನು ಈ ದಿನ ಮಂಡಿಸಲಾಯಿತು. ಅದೇ ರೀತಿ 23-24ನೇ ಸಾಲಿನ 15ನೇ ಹಣಕಾಸಲ್ಲಿ ಮಾಡಿರುವಂಥ ಕಾಮಗಾರಿಗಳು ಹಾಗೂ ಇತರೆ ವೆಚ್ಚಗಳ ಬಗ್ಗೆ ಅದನ್ನು ಇವತ್ತು ಮಂಡಿಸಿ
ಪ್ರಸ್ತಾಪಿಸಲಾಯಿತು. ನನ್ನ ಹೆಸರು ಶ್ರೀನಿವಾಸ್ ಅಂತ ಹೇಳ್ಬಿಟ್ಟು ನಾನು ಕಾರ್ಯಕ್ರಮ ವ್ಯವಸ್ಥಾಪಕರು ಶ್ರೀನಿವಾಸಪುರ ತಾಲೂಕಾಗಿದ್ದೀನಿ. ನಮಗೇನಂದರೆ ಇವತ್ತು 2023 ಮತ್ತು 24ನೇ ಸಾಲಿನಲ್ಲಿ ಏನು MGNRG ಯೋಜನೆ ಮತ್ತು 15ನೇ ಹಣಕಾಸಿನಲ್ಲಿ ಏನು ಚಟುವಟಿಕೆಗಳಾಗಿದೆ ಅದನ್ನು ಭೌತಿಕವಾಗಿ ಸಮುದಾಯದ ಸಹಭಾಗಿತ್ವದೊಂದಿಗೆ ನಾವು ಪರಿಶೀಲನೆ ಮಾಡಿದ್ದೀವಿ. ಈ ಸೋಷಿಯಲ್ ಆಡಿಟ್ ಮಾಡುವಂಥ ಉದ್ದೇಶ ಏನಂದರೆ ಅಕೌಂಟಬಿಲಿಟಿ ಮತ್ತು ಟ್ರಾನ್ಸ್ಪರೆನ್ಸಿ ಬರುವಂಥ ಉದ್ದೇಶದಿಂದ ನಾವು ಸೋಷಿಯಲ್ ಆಡಿಟ್ ಮಾಡಿದ್ದೀವಿ. ಸಾರ್ವಜನಿಕರು ಹೆಚ್ಚಿನ ಸಂಖ್ಯೆಯಲ್ಲಿ ಯೋಜನೆಯಲ್ಲಿ ಪಾಲುದಾರರಾಗಿ ಭಾಗವಹಿಸುವಂಥದ್ದೇ ನಮ್ಮ ಮೂಲ ಉದ್ದೇಶ ಆಗಿರ್ತದೆ. ನಾವು ಸಾರ್ವಜನಿಕರ ಹೆಚ್ಚಿನ ಸಂಖ್ಯೆ ಇದು ಏನು ಮಾಹಿತಿ ಕೊಟ್ಟು ಏನು ಸರ್ಕಾರದ ಅನುದಾನಗಳೇನಿದೆ ಅದು ಸದ್ಬಳಕೆ ಆಗಬೇಕನ್ನುವಂಥ ಉದ್ದೇಶದಿಂದ ಈ ಸಾಮಾಜಿಕ ಲೆಕ್ಕ ಪರಿಶೋಧನೆ ಮಾಡಿದ್ವಿ. ನಮ್ಮ ತಂಡದ ಸುಮಾರು ಈ ಪಂಚಾಯತಿನಲ್ಲಿ ಸುಮಾರು 9 ದಿನಗಳ ಕಾಲ ನಾವು ಲೆಕ್ಕ ಪರಿಶೋಧನೆ ಮಾಡಿದ್ದೀವಿ. ನಾವು ಏನು ಪರಿಶೋಧನೆಯಲ್ಲಿ ಕರ್ತವ್ಯ ಪರಿಶೀಲನೆ ಮಾಡಿದ್ದೀವಿ ಮತ್ತು ಕಾಮಗಾರಿ ಸ್ಥಳದಲ್ಲಿ ಬ್ಯಾಂಕ್ ಬ್ಯಾಲೆನ್ಸ್ ಇರುತ್ತೆ. ಅದಕ್ಕೆ 2 ಅಟೆಂಪ್ಟಲ್ಲಿ ಅನುದಾನ ಬಂದಿರುತ್ತೆ. 18,59,042 ರೂಪಾಯಿ ಅನುದಾನ ಬಂದಿರುತ್ತೆ 2 ಸತಿ. ಮತ್ತು ಬ್ಯಾಂಕ್ನಲ್ಲಿರುವಂಥ ಬಡ್ಡಿ ಬಂದಿರುತ್ತೆ. ಬ್ಯಾಂಕ್ನ 1,30,004 ರೂಪಾಯಿ ಬಡ್ಡಿ ಬಂದಿರುತ್ತೆ. ಒಟ್ಟು ಟೋಟಲ್ ಆಗಿ ಇವ್ರ ಹತ್ರ ಏನು ಅನುದಾನ ಪ್ಲಸ್ ಆರಂಭಿಕ ಶುಲ್ಕ ಎಲ್ಲ ಸೇರಿ 76,05,960 ರೂಪಾಯಿ ಅಮೌಂಟ್ ಇರುತ್ತೆ. ಅದಕ್ಕೆ ಇವರು ಒಂದು ಪ್ಲಾನ್ ಅನುದಾನ ಪ್ಲಸ್ ಸ್ಟಾಕ್ ಇರೋ ಅಮೌಂಟ್ಗೆ ಅವರು ಒಂದು ಪ್ಲಾನ್ ಮಾಡ್ಕೊಳ್ತಾರೆ. ಇದು ಗ್ರಾಮ ಸಭೆ ಸದಸ್ಯರು ಏನು ಅಧ್ಯಕ್ಷರು ಇರ್ತಾರೆ ಅದ್ರ ಮೇಲೆ 1 ವರ್ಷಕ್ಕೆ 15 ಹಣಕಾಸನ್ನು ಪ್ಲಾನ್ ಮಾಡ್ತಾರೆ. ಅಂದರೆ ಯಾವ ಥರ ಮಾಡೋದು ಅದರಲ್ಲಿ ಒಂದು ನಿಯಮ ಇದೆ. 60-40 ರೇಸ್ ಅಂತ ಹೇಳಿ 60-40 ಅಂತ ಮಾಡಬೇಕು. ಕುಡಿಯೋ ನೀರು 30%, ನೈರ್ಮಲ್ಯಕ್ಕೆ 30%, ಮತ್ತು ಇದ್ರೆ ಕಚೇರಿ ವೆಚ್ಚ ಆಗಲಿ ಬೀದಿ ದೀಪ ಆಗಲಿ ಇದೆಲ್ಲ ಸೇರಿ 40% ಆದರೆ 60-40 ರೇಸಲ್ಲಿ ಇವ್ರು ಖರ್ಚು ಮಾಡ್ಬೇಕಾಗಿರೋದು ಅದು ಪ್ಲಾನ್ ಪ್ರಕಾರ ಮಾಡ್ಕೋಬೇಕು. ಪ್ಲಾನ್ ಪ್ರಕಾರ ಮಾಡ್ಕೊಂಡು ಇವರು ಒಂದು ಇನ್ನೊಂದು ಕಡೆ ನಾವು ಪ್ರಚಾರ ಮಾಡಿದ್ವಿ, ಅದೆಲ್ಲ ತಿಳಿಸಿ ಹೇಳಿದ್ದೀವಿ. ಹಂಗಾಗಿ ಸುಮಾರು ಶೆಡ್ಯೂಲ್ ಕಟ್ಕೊಂಡಿದ್ದಾರೆ, ಅದು ಬಳಕೆ ಆಗ್ತಾ ಇದೆ. ಮತ್ತು ನಮಗೇನಂದರೆ ಕೆಲವು ನ್ಯೂನ್ಯತೆಗಳಂದರೆ ಗಂಭೀರವಾದ ನ್ಯೂನ್ಯತೆಗಳೇನಿಲ್ಲ. ಅದರಲ್ಲಿ ರಿಮಿಟ್ಮೆಂಟ್ಸ್ ವಿಚಾರದಲ್ಲಿ ಮತ್ತು ವರ್ಕ್ ಸೆಲೆಕ್ಷನ್ಸ್ ವಿಚಾರದಲ್ಲಿ ಅದು ಸ್ವಲ್ಪ ಕೇರ್ಫುಲ್ಲಾಗಿ ಮಾಡಬೇಕಾಗ್ತದೆ. ಈ ನರೇಂದ್ರ ಧಾರ್ಮಿಕ ಚಟುವಟಿಕೆಗಳನ್ನು ಮಾಡ್ಕೊಳ್ಳೋದಕ್ಕೆ ಅವಕಾಶ ಇರಲ್ಲ. ನಾವು ಅದನ್ನು ಅವಾಯ್ಡ್ ಮಾಡಬೇಕಾಗ್ತದೆ. ಈಗ ನಾವು ದೇವಸ್ಥಾನದ ಮುಂದೆ ಚರಂಡಿ ಮಾಡುವಂಥದ್ದು, ಅಂದರೆ ದೇವಸ್ಥಾನಕ್ಕಂತ ನಾವು ರಸ್ತೆ ಮಾಡುವಂಥದ್ದು, ಇದು ನಮ್ಮ ಯೋಜನೆಯಿಂದ ಅವಕಾಶ ಇರಲ್ಲ. ಮತ್ತು ನಾವು ರಿಮಿಟ್ಮೆಂಟ್ಸ್ ಇವೆಲ್ಲ ಕಟ್ತೀವಲ್ಲ ಕಾಲುಗಳಿಗೆ, ಅದನ್ನು ಚಕ್ಕೆ ಕಲ್ಲು ಬರುತ್ತೆ, ಬೋಟಸ್ ಕಲ್ಲುಗಳಲ್ಲೇ ಕಟ್ಟಬೇಕಾಗ್ತದೆ. ಈಗ ಚಕ್ಕೆ ಕಲ್ಲು ಕಟ್ಟಿದ್ರೆ ಏನಾಗ್ತದೆ ಅಂದರೆ ಎಲ್ಲ ಇರ್ಜಾರ್ನಲ್ಲಿ ಎಲ್ಲ ಬಿದ್ದು ಹಾಳಾಗ್ತದೆ, ಅಸೆಟ್ ಹೋಗ್ತದೆ. ಇದು ನರೇಗಾದಲ್ಲಿ ನಮಗೆ 4 ಪ್ರಕಾರ ಏನಿದೆ ಅಂದರೆ ಕನಿಷ್ಠ ದೀರ್ಘಕಾಲಿಕ ಅಂದರೆ ಬಾಳಿಕೆ ಬರುತ್ತೆ ಆಸ್ತಿಗಳು ಸೃಜನೆ ಮಾಡಬೇಕಂತ ನಮಗೆ ಇದರಲ್ಲೇ ಇರುವಂಥದ್ದು. ಇದಕ್ಕೆ ಇಷ್ಟು ವರ್ಷ ಡ್ಯೂರೇಷನ್ ಅಂತ ಇದೆ, ಇಷ್ಟು ವರ್ಷದಲ್ಲಿ ಅದು ಬಾಳಿಕೆ ಬರಬೇಕನ್ನುವಂಥದ್ದು. ಅದು ಅಷ್ಟು ವರ್ಷ ಇರಲೇಬೇಕಾಗ್ತದೆ. ಆ ಮಧ್ಯದಲ್ಲಿ ಯಾವಾಗಲಾದ್ರೂ ಇನ್ಸ್ಪೆಕ್ಷನ್ ಮಾಡ್ಬೋದು ಅನ್ನುವಂಥದ್ದನ್ನು ಚರ್ಚೆ ಮಾಡುವಂಥದ್ದು. ಮತ್ತು ಜನರಿಂದ ಅಹವಾಲುಗಳೇನಿದ್ರೆ ಅದನ್ನು ಸ್ವೀಕರಿಸಿ ಅದನ್ನು ಬಗೆಹರಿಸಿ ಕೊಡುವಂಥದ್ದು. ಅಧ್ಯಕ್ಷರ ಅಪ್ಪಣೆ ಮೇರೆಗೆ ಇತರೆ ವಿಷಯಗಳನ್ನು ನಾವು ಅಜೆಂಡಾ ಇಟ್ಕೊಂಡಿದ್ದೀವಿ. ಮೊದಲಾಗಿ ನಾವು ಈ ಸಾಮಾಜಿಕ ಲೆಕ್ಕ ಪರಿಶೋಧನೆ ಅನ್ನುವಂಥದ್ದನ್ನು ನಾನು ನಿಮಗೆ ಚರ್ಚೆ ಮಾಡ್ತೀನಿ. ಸಾಮಾಜಿಕ ಲೆಕ್ಕ ಪರಿಶೋಧನೆ ಅನ್ನುವಂಥದ್ದು ನಮಗೆ ಆ ಪದದಲ್ಲೇ ಇದೆ. ಸಮಾಜನೇ ಸಮುದಾಯದ ಸಹಭಾಗಿತ್ವದೊಂದಿಗೆ ಪರಿಶೀಲಿಸುವಂಥ ಒಂದು ಪ್ರಕ್ರಿಯೆ ಆಗಿದೆ. ಜನರ ಸಹಕಾರದೊಂದಿಗೆ ಅವರೇ ಬಂದು ಚರ್ಚೆಯನ್ನು ಮಾಡಿ ಅವರೇ ತೀರ್ಮಾನ ಇದು ತುಂಬ ಅದ್ಭುತವಾದ ಒಂದು ಯೋಜನೆ ಆಗಿದೆ. ಸರ್ಕಾರ ಇದು ಏನು ಮಾಡಿದೆ ಅಂದರೆ ಇವತ್ತು ನಾವು ಪ್ರಜಾಪ್ರಭುತ್ವ ವ್ಯವಸ್ಥೆಗಳಿದೆ. ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಜನಗಳ ತೀರ್ಮಾನ ಅಂತಿಮ ಆಗುತ್ತೆ. ಗ್ರಾಮ ಸಭೆ ಮಾಡಬೇಕಾಗಿದೆ. ಯಾಕಂದ್ರೆ ನಾವು ತಗೊಂಡ ತೆರಿಗೆ ತಾಲೂಕು ತಂಡದ ಎಲ್ಲ ತಂಡದವರು ಆಗಮಿಸಿದ್ದು ಅವ್ರಿಗೂ ಸಹ ಸ್ವಾಗತವನ್ನು ಕೊಡ್ತಾ ಇದ್ದೀನಿ. ಹಾಗೂ ನಮ್ಮ ನೆಚ್ಚಿನ ಪತ್ರಕರ್ತರು ಹಾಗೂ ಗ್ರಾಮ ಪಂಚಾಯತಿ ಸಿಬ್ಬಂದಿಯವರು ಆಗಮಿಸಿದ್ದು ಅವ್ರಿಗೂ ಸಹ ಸ್ವಾಗತವನ್ನು ಕೊಡ್ತಾ ಈ ದಿನದ ಸಾಮಾಜಿಕ ಲೆಕ್ಕ ಪರಿಶೋಧನೆಯನ್ನು ಸುಸೂತ್ರವಾಗಿ ನಡೆಸಿಕೊಳ್ಬೇಕಾಗಿ ತಾಲೂಕು ವ್ಯವಸ್ಥಾಪಕರಲ್ಲಿ ಕೊಡ್ತಾ ಇದ್ದೀನಿ. ಅಂದರೆ ಏನು ಅಂಗವೈದು ತೊಂದರೆ ಆದಂಥ ಸಂದರ್ಭದಲ್ಲಿ ಅವರು ಪರಿಹಾರ ಇರ್ತಾರೆ. ಅದನ್ನು ಕೊಟ್ಟಿದೆ ಇಲ್ವ ಅನ್ನುವಂಥದ್ದನ್ನು ನಾವು ಪರಿಶೀಲನೆ ಮಾಡ್ತೀವಿ. ಮತ್ತು ಕಾಮಗಾರಿ ಸ್ಥಳದಲ್ಲಿ ಏನು ತುರ್ತು ಇದು ವೈದ್ಯಕೀಯ ಪೆಟ್ಟಿಗೆ ಅದು ಕೊಟ್ಟಿದ್ದಾರೆ ಅನ್ನೋದನ್ನು ನೋಡ್ತೀವಿ. ಮತ್ತು ಕಾಮಗಾರಿ ಗುಣಮಟ್ಟ
ಅಂದರೆ ನಾವೇ ಹೋಗಿ ಗುಣಮಟ್ಟ ಪರಿಶೀಲನೆ ಮಾಡೋದು. ತುಂಬ ಜನರನ್ನೆಲ್ಲ ಒಂದು ಕಡೆ ಸೇರಿಸಿ ಅಲ್ಲಿ ಏನಪ್ಪ ಚೆನ್ನಾಗಿ ಕೆಲಸ ಆಗಿದೆ, ಗುಣಮಟ್ಟ ಹೆಂಗಿದೆ, ಅದನ್ನು ಮಾನಿಟರಿಂಗ್ ನೀವೇ ಮಾಡಬೇಕು, ನಿಮ್ಮ ಜವಾಬ್ದಾರಿ ಇದೆ ಅನ್ನೋದನ್ನು ಅವ್ರನ್ನ ಮೋಟಿವೇಟ್ ಮಾಡ್ತೀವಿ. ಒಟ್ಟಾರೆ ನಾವೇನಂದರೆ ಯೋಜನೆಯ ಪಾಲುದಾರರನ್ನಾಗಿ ಅವ್ರನ್ನ ಮಾಡಿ ಸುಸೂತ್ರವಾಗಿ ಸರ್ಕಾರದ ಯೋಜನೆಗಳೇನಿದೆ ಅದನ್ನು ಸುಸೂತ್ರವಾಗಿ ಅನುಷ್ಠಾನ ಮಾಡೋದಕ್ಕೆ ಅನುವು ಮಾಡಿಕೊಡ್ತೀವಿ. ಒಂದು ವೇದಿಕೆ ಸೃಷ್ಟಿ ಮಾಡಿಕೊಡ್ತೀವಿ. ಸಮಾಜ, ಅಧಿಕಾರಿಗಳು ಇವ್ರ ಮಧ್ಯೆ ಈಗ ಸೋಷಿಯಲ್ ಆಡಿಟ್ ಬಂದಾಗ ಇವೆಲ್ಲ, ಯಾಕಂದರೆ ಈ ವೇದಿಕೆಗಳು ಸೃಷ್ಟಿ ಆಗುವಂಥದ್ದು ಸೋಷಿಯಲ್ ಆಡಿಟ್ ಆದಾಗೆ ಒಂದು ಅಧಿಕಾರಿಗಳು, ಯಾಕಂದರೆ ನಿಮ್ಮ ಅಹವಾಲುಗಳನ್ನು ತಗೊಳ್ಬೇಕಂದ್ರೆ ಬೇರೆ ಯಾವುದೇ ವೇದಿಕೆಗಳಿರಲ್ಲ, ಗ್ರಾಮ ಸಭೆಗಳಿಂದ ಆಡಿಟ್ ನೇಮ್ಗಳಂತ ಮಾಡಿದ್ದಾರೆ. ಸುಮಾರು ಆಡಿಟ್ಸ್ ಇದೆ, ಅಕೌಂಟ್ಸ್ ಆಡಿಟ್ ಮತ್ತು ಲೋಕಲ್ ಆಡಿಟ್, ಟೆಕ್ನಿಕಲ್ ಆಡಿಟ್, ಇನ್ನಿತರೆ ಆಡಿಟ್ಸ್ ಇದೆ. ಇದರಲ್ಲಿ ಸೋಷಿಯಲ್ ಆಡಿಟ್ ಅನ್ನುವಂಥದ್ದು ಹೆಚ್ಚಿನ ಮಹತ್ವ ಕೊಟ್ಟಿದೆ. ಯಾಕಂದರೆ ಸೋಷಿಯಲ್ ಆಡಿಟ್ ಅನ್ನು ಒಂದೇ ದೃಷ್ಟಿಕೋನದಲ್ಲಿ ನೋಡಲ್ಲ. ಒಂದು ಯೋಜನೆನ 360 ಡಿಗ್ರಿ ಇದರಲ್ಲಿ ನಾವು ನೋಡ್ತೀವಿ. ಅಂದರೆ 360 ಡಿಗ್ರಿನಲ್ಲಿ ಎಲ್ಲ ದೃಷ್ಟಿಕೋನಗಳಿಂದಲೂ ಯೋಜನೆ ಸಮರ್ಪಕವಾಗಿ ಅನುಷ್ಠಾನ ಆಗ್ತಾ ಇದೆಯಾ ಇಲ್ವಾ ಅನ್ನುವಂಥದ್ದನ್ನು ನಾವು ಪರಿಶೀಲನೆ ಮಾಡ್ತೀವಿ. ಒಂದು ಕಡೆ ನಾವು ನರೇಗಾದಲ್ಲಿ ಉದಾಹರಣೆ ತಗೊಳ್ಳೋದಾದರೆ, ನರೇಗಾದಲ್ಲಿ ಏನು ಪರಿಶೀಲನೆ ಮಾಡ್ತೀವಿ ಅಂದರೆ ಬರೀ ಕಡತಗಳನ್ನು ಮಾತ್ರ ಪರಿಶೀಲನೆ ಮಾಡಲ್ಲ. ಕಡತಗಳ ಜೊತೆಗೆ ಬೆನಿಫಿಷರಿಗಳು ಯಾರಿದ್ದಾರೆ ಅವ್ರನ್ನ ಭೇಟಿ ಮಾಡ್ತೀವಿ, ಅವರ ಅಭಿಪ್ರಾಯಗಳನ್ನು ತಗೊಳ್ತೀವಿ. ಏನು ನಿಮ್ಗೆ ಸಮಾಧಾನ ಇದೆಯಾ, ಸ್ಯಾಟಿಸ್ಫೈ ಇದ್ದಾರಾ ಇಲ್ವಾ ಅನ್ನೋದನ್ನು ನೋಡ್ತೀವಿ. ಉದಾಹರಣೆ ಉದ್ಯೋಗ ತಗೊಂಡಿದ್ದಾರೆ, ಮತ್ತು ಅದರಲ್ಲಿ ಕೆಲವೊಂದು ಹಕ್ಕುಗಳು ಇರ್ತದೆ ಕೂಲಿ ಕಾರ್ಮಿಕರಿಗೆ. ಅವ್ರಿಗೆ ನೆರಳಿನ ವ್ಯವಸ್ಥೆ ಇರ್ಬೋದು, ಕುಡಿಯೋ ನೀರಿನ ವ್ಯವಸ್ಥೆ ಇರ್ಬೋದು, ಮತ್ತು ಮಕ್ಕಳನ್ನು ಚಿಕ್ಕ ಮಕ್ಕಳು ನೋಡ್ಕೊಡೋದಕ್ಕೆ ಅವ್ರಿಗೆ ಒಂದು 5 ಜನ ಮಕ್ಕಳಿರುವಂಥ ಜಾಗದಲ್ಲಿ ಅವ್ರಿಗೆ ಒಂದು ವ್ಯವಸ್ಥೆ ಮಾಡಿಕೊಡ್ಬೇಕಾಗ್ತದೆ. ಅದು ಮಾಡಿಕೊಟ್ಟಿದ್ದಾರೆ ಇಲ್ವಾ ಅನ್ನೋದು